ವೈಷ್ಣವರನ್ನು ಜೊತೆಯಲ್ಲಿಟ್ಟುಕೊಳ್ತಾರೆ. ಶಾಕ್ತೇಯರನ್ನು ವಿರೋಧಿಸುವುದಿಲ್ಲ, ಸೌರರನ್ನು ತಿರಸ್ಕರಿಸುವುದಿಲ್ಲ. ಆದ್ದರಿಂದಲೇ ನಾನಾ ವಿಧದ ಆರಾಧಕರು ಇಲ್ಲಿದ್ದರು. ಅವರಿಗೆಲ್ಲ ಅನುಕೂಲತೆಗಳನ್ನು ರಾವಣೇಶ್ವರ ಒದಗಿಸಿಕೊಡ್ತಾನೆ, ಒದಗಿಸಿಕೊಡಬಲ್ಲ. ಆದುದರಿಂದಲೇ ಈ ಐತಿಕಾಯ ವೈಷ್ಣವನಾಗಿದ್ದರು, ನಮ್ಮಣ್ಣನ ಮಗನಾಗಿದ್ದರು. ಅವನ ರುಜುಮಾರ್ಗದಿಂದ ಲಂಕಾನಗರಿಯಲ್ಲಿ ಪ್ರಸಿದ್ಧ. ರಾಮದೇವ ಇಂದ್ರಜಿತುವಿನಂತೆ ಈತನು ಕೂಟವಿದ್ಯೆಯಲ್ಲಿ ನಿಪುಣನಲ್ಲ. ನೇರಾದ ಕ್ರಮದಿಂದ ವಿರೋಧಿಯನ್ನು ನಿಗ್ರಹಿಸುವಲ್ಲಿ ಈತನ ಸಾಮರ್ಥ್ಯವನ್ನು ಸರಿಯಾಗಿಯೇ ಪ್ರಕಟಿಸುತ್ತಾನೆ. ಘಾತಕತನವಾಗಲಿ ಪಾತಕವಾಗಲಿ ಇದರಲ್ಲಿ ಇಲ್ಲವಾದ್ದರಿಂದ ನನಗೂ ಈತನು ಮೆಚ್ಚಿನವನೇ ಆಗಿದ್ದಾನೆ. ಅತಿಕಾಯನ ತತ್ವದ ಬಗ್ಗೆ ನಾನು ವಿವರಿಸಬೇಕಾದುದಿಲ್ಲ. ನಮ್ಮವರಾದಂತಹ ಕಪಿಗಳು ಈಗಾಗಲೇ ನೆಲಕ್ಕೆ ಹಿಡಿದಿದ್ದಾರೆ. ಇವನನ್ನು ವಿರೋಧಿಸಿ ವಿಜಯವನ್ನು ಸಂಪಾದಿಸಬೇಕು ಎಂದು ಆಶೆಯುಳ್ಳವರು ಇನ್ನಾರೂ ಕಾಣುವುದಿಲ್ಲ ಎಂಬುದಂತೂ ಸ್ಪಷ್ಟ. ಇವನು ಯುದ್ಧ ವಿದ್ಯೆಯಲ್ಲಿ ಎಷ್ಟು ಪಳಗಿದವನೆಂಬುದನ್ನು ಅವನು ಇದಿರಾದಾಗ ಗುರುತಿಸಿಕೊಳ್ಳುವುದು ಸುಲಭವಾಗುತ್ತದೆ. ನಿನ್ನನ್ನೇ ಸಂಧಿಸುವ ಆತರವುಳ್ಳವನಾಗಿ ಅದು ಈ ಕಡೆಗೆ ಧಾವಿಸುತ್ತಿರುವನು. ಪ್ರಭು, ಇವನನ್ನು ವಿರೋಧಿಸುವುದು ಯಾರು? ಇವನಲ್ಲಿ ಯುದ್ಧವನ್ನೆಸಗಿ ವಿಜಯವನ್ನು ತರಬಲ್ಲವನಾದ ಭೀಷಣ, ಸ್ವಲ್ಪ ಆಲೋಚಿಸಬೇಕಾದ ವಿಷಯ ಇದೆ. ಸಮಸ್ಯೆ ಪರಮವೈಷ್ಣವನಾದ ಈತ ನಮ್ಮ ಮುಂದೆ ಬಂದಿದ್ದಾನೆ. ಅದು ಶಸ್ತ್ರವಾಣಿಯಾಗಿಯೇ ಬಂದಿದ್ದಾನೆ. ನೀನು ನನ್ನ ಬಳಿಗೆ ಬಂದಿದ್ದ ವಿಷ್ಣು ಭಕ್ತನಾದವನು, ಶರಣಾಗತರಾಗಿ ನೀನು ಬಂದವನು. ಇವನು ಯುದ್ಧಕ್ಕಾಗಿ ಬಂದವನು. ಇಂದ್ರಜಿತುವಿನಂತೆ ಅಲ್ಲ ಅಂತ ನೀನು ಹೇಳಿದೆ. ರಾವಣನ ಮೊದಲನೇ ಮಗನಾದ ಇಂದ್ರಜಿತುವಿನಂತೆ ಸ್ವಭಾವವುಳ್ಳವನಾದ ನಮಗೇನು ಚಿಂತೆ ಇರಲಿಲ್ಲ. ಇಲ್ಲ, ಶತ್ರುವಾಗಿ ಬಂದಿದ್ದಾನೆ. ಶತ್ರು ನಿಗ್ರಹಕ್ಕೆ ನಾವು ಬಂದವರು. ಇವನು ಪರಮ ವೈಷ್ಣವ, ಮುಖದಲ್ಲಿ ಸಾತ್ವಿಕ ಭಾವ ಉಂಟು. ಈ ಕಡೆಗೆ ಬಂದಿದ್ದಾನೆ, ನಮ್ಮ ಸೇನೆಯನ್ನೆಲ್ಲ ಕೆಡೆ ಇದ್ದಾನೆ. ಅರ್ಥಾತ್ ಶತ್ರುವೋ ಆಚಿಂತನೋ ಎರಡೂ ನಿಶ್ಚಯಿಸುವುದಕ್ಕಾಗುವುದಿಲ್ಲ. ಇಲ್ಲ, ಇವನಲ್ಲಿ ಹೋರಾಡಬೇಕಾದ ಕರ್ತವ್ಯ. ಯಾಕೆ? ಶತ್ರುವಾಗಿಯೇ ಬಂದಿದ್ದಾನೆ, ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ, ನಮ್ಮವರನ್ನು ಕೆಡೆಯುತ್ತಾ ಇದ್ದಾನೆ. ಹಾಗೆಂದು ಎದುರಿಸಲೇ ಭಕ್ತ ಅಂತ ನೀನು ಹೇಳಿ. ಅದೇ ಇವನಲ್ಲಿ ಕಾದಿ ಗೆಲ್ಲುವವರು ಯಾರೋ ಅಂತ ನೀನು ಹೇಳ್ತೀಯಲ್ಲ. ಈ ಎರಡನ್ನೂ ಹೊಂದಿಸಿಕೊಂಡು ಸಮಸ್ಯೆ ಪರಿಹರಿಸುವ ಯಾರು? ಹೇಗೆ ಯೋಚಿಸಿ. ಯುದ್ಧ ನಡೆಯುತ್ತಾ ಇದ್ದದ್ದು ಮಧ್ಯದಲ್ಲಿ ನಿಂತು ಹೋಗುವಂತಹ ಪ್ರಸಂಗ ಖಂಡಿತ ಆಗಬಾರದು. ನಮ್ಮಲ್ಲಿ ವಾನರೆಲ್ಲ ಕೊಟ್ಟಿದ್ದಾರೆ ಎಂಬ ಪರಿಸ್ಥಿತಿ ಸತ್ಯವೇ. ಅಂದಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ ನಾನು ಅಲ್ಲ ಲಕ್ಷ್ಮಣ ಎಂಬುತ್ತಾನೆ ನನ್ನ ಯೋಚನೆ. ನಾನು ಹೋಗ್ತೇನೆ ಅಂತ ಹೊರಟ್ರೆ ಮತ್ತೆ ನನಗೇನು ಕೆಲಸ ಇಲ್ಲ. ಅಣ್ಣನನ್ನು ಕಳಿಸುವಂತಹ ಉತ್ಸಾಹವೂ ನನ್ನದಲ್ಲ. ಧನುಸರಗಳನ್ನು ಸಿದ್ಧಗೊಳಿಸಿದ್ದೇನೆ, ಅಣ್ಣನ ಅಪ್ಪಣೆಯನ್ನು ಪಡೆಯುತ್ತೇನೆ. ಸತ್ಯ ಇದ್ರು ಸತ್ಯ ಇಲ್ಲದೇ ಇದ್ರು ನಾವು ಮಾಡಬೇಕಾದ ಕರ್ತವ್ಯ ಅವನ ಮಾತಿನಿಂದ ತೀರ್ಮಾನ ಆಗಬೇಕಾದ್ದೇನು ಅಲ್ಲ. ಯುದ್ಧ ಆರಂಭ ಆಗಿದೆ, ಇಲ್ಲಿವರೆಗೆ ಮುಂದುವರೆದಿದೆ. ಈ ಯುದ್ಧದಲ್ಲಿ ಭಾಗವಹಿಸಿದಂತಹ ಯಾವತ್ತೂ ವಾನರ ಸೇನೆ ಇವತ್ತು ಅತಿಕಾಯನ ಮುಂಭಾಗಕ್ಕೆ ಹೋಗುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಅವರನ್ನು ಬಲಿಕೊಡುವುದರಲ್ಲಿ ಯಾವ ನ್ಯಾಯವೂ ಇಲ್ಲ. ಅವರನ್ನು ಕಳಿಸಬೇಕು ಅಂತ ಅವರು ಕೇಳಿದ್ರು ನಾವು ಕಳಿಸಬಾರ್ದು ಅನ್ನುವುದೇ ಸರಿ. ಮುಂದೆ ಏನು ಅಂತ ಯೋಚಿಸ್ತಾ ಇದೀಯಾ? ಯೋಚಿಸಬೇಡ, ನಾನು ಸಿದ್ಧನಾಗಿದ್ದೇನೆ.
ನೀನು ನನಗೆ ಅಪ್ಪಣೆಯನ್ನು ಕೊಡಬೇಕಾದ್ರೆ ಇಲ್ಲಿ ಮುಖ್ಯ. ಅತಿಗಾಯನ ಯೋಗ್ಯತೆ ಏನೇ ಇರಲಿ, ಸಾಮರ್ಥ್ಯ ಏನೇ ಇರಲಿ, ಅವನನ್ನು ಗೆದ್ದು ಬರುವುದು ನನಗೆ ಸೇರಿತು. ನಿನ್ನ ಆಶೀರ್ವಾದ ಒಪ್ಪಿಗೆ ಬಹಳ ಮುಖ್ಯ ಇದೆ ಲಕ್ಷ್ಮಣ. ಉತ್ಸಾಹದ ಭರದಲ್ಲಿ ಸ್ವಲ್ಪ ಅವಸರವೇ ಮಾಡ್ತೀನಿ. ಯಾಕಣ್ಣ? ವಿಷಯವನ್ನು ಚೆನ್ನಾಗಿ ವಿಮರ್ಶಿಸುವಷ್ಟು ಕಾಲಾವಕಾಶ ಕೊಡಬೇಕು. ನೋಡು, ನನ್ನ ಪಾಲಿಗೆ ಬಂದ ಸಮಸ್ಯೆ ಇದು. ಭಕ್ತನಾಗಿ ವೈಷ್ಣವನಾಗಿಯೂ ಶತ್ರುವಾಗಿ ಬಂದವರನ್ನು ನಾವು ಹೇಗೆ ತಿಳಿಸಬೇಕು? ಈ ಆಲೋಚನೆಯಲ್ಲಿ ನಾನಿದ್ದಾಗ ಬಹಳ ಸುಲಭವಾಗಿ ನೀನು ಸಮಸ್ಯೆಗೆ ಪರಿಹಾರ ಕಂಡುಹಿಡಿದೆ. ನಾನು ಹೋಗ್ತೇನೆ ಅಣ್ಣ. ಅಲ್ಲ, ನಿನ್ನ ಬೌದ್ಧಿಕವಾದಂತಹ ತೀರ್ಮಾನವನ್ನು ನಾನು ಮೆಚ್ಚಿದೆ. ಅಣ್ಣನಿಗೆ ತಾನೇ ಮುಂದಾಗಿ ಹೋದರೆ ಏನೋ ಒಂದು ಶ್ರಮ ಸಂಕಟ ಬಂದೀತು ಅಂತ ನೀನು ಆಲೋಚನೆ ಮಾಡಿ ಇದಕ್ಕೆ ನಾನು ಸಮರ್ಥ ಅಂತ ಹೊರಟಿದೆಯಲ್ಲ, ಅದು ಸಮಾಧಾನಕರವಾದ ನೋಡು. ಪ್ರಿಯ ಭಕ್ತನಾಗಿಯೇ ಅವನು ಬರುವುದಾದರೆ ಶತ್ರುವಾಗಿ ಯಾಕೆ ಬರ್ತಾನೆ? ಬಂದಿದ್ದಾನೆ, ಯುದ್ಧವನ್ನೂ ಮಾಡ್ತಾನೆ. ಹಾಗಾದ್ರೆ ನೀವನ್ನು ಬಯಸುವುದು ಜಯವನ್ನೋ ಅಲ್ಲ ಮರಣವನ್ನೋ? ಆಲೋಚನೆ ಮಾಡಿಬಿಡಿದ್ರು. ಜಯವನ್ನು ಬಯಸ್ತಾನೆ ಅಂತಾದ್ರೆ ತಾನು ಯಾರನ್ನು ದೇವರು ಅಂತ ತಿಳಿದು ಭಕ್ತಿಯಿಂದ ಆರಾಧಿಸ್ತಾನೋ ಅಂತಹ ದೇವರ ಹೆಸರನ್ನೇ ಅಡಗಿಲಿಕ್ಕೆ ಬಂದವನು ತಾಗಲಿಲ್ಲ. ಹಾಗೆ ಬಂದಾನೆ. ಹಾಗಾದ್ರೆ ಬೇರೆಯನ್ನೋ ಬಯಸಿದ್ದಾನೆ, ಅದನ್ನು ನಾವು ಒದಗಿಸಬೇಕಲ್ಲ. ಇದನ್ನೆಲ್ಲ ಆಲೋಚಿಸ್ತಾ ಯಾರು ಯುದ್ಧಕ್ಕೆ ಸಮರ್ಥರು, ಪರಾಕ್ರಮದ ವಿಷಯ ಬಿಡು, ನಮ್ಮಲ್ಲಿ ಬೇಕಾದಷ್ಟು ಬಂದಿದ್ದಾರೆ. ಈ ಸಮಸ್ಯೆಯನ್ನು ಸರಳವಾಗಿ ಪರಿಹರಿಸುವುದು ಯಾರು ಅಂತ ಆಲೋಚನೆ ಮಾಡಿದಾಗ ನಾನು ಅಂತ ನೀನು ಬಂದಿಯಲ್ಲ. ಅಲ್ಲ, ಇದು ಸರಿಯಾದ. ಆದ್ರೆ ಒಂದು ವಿಚಾರ ಏನಣ್ಣ? ಕೇವಲ ಭದ್ರಾಸ್ತ್ರಗಳ ಪ್ರಯೋಗ ಅಥವಾ ಶಕ್ತಿಯ ಪ್ರದರ್ಶನ ಅಷ್ಟರಿಂದಲೇ ಪರಿಹಾರವಾದೀತು ಅಂತ ವಿಶ್ವಾಸ ಬಿಡಬೇಡ. ಸ್ವಲ್ಪ ಜ್ಞಾನವದ್ದಿದೆ. ಅವನು ಇದಿರ್ತಾನೆ, ಬಾಣ ಪ್ರಯೋಗ ಮಾಡಿ ಅವನು ಯುದ್ಧ ವಿದ್ಯಾ ವಿಚಾರವೆಂಬುದನ್ನು ಈಗಾಗಲೇ ತೋರಿಸಿಕೊಟ್ಟಿದ್ದಾನೆ. ಆ ಬಗ್ಗೆ ನನಗೂ ಸಂದೇಹವೇ ಇಲ್ಲ. ಇದು ಸಾಲದು ಅಂತಲ್ಲ, ಆದ್ರೆ ಸಮಯ ಸಂದರ್ಭಗಳನ್ನು ನೋಡಿ ಯಾವ ಸಂದರ್ಭದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತೀರ್ಮಾನಿಸಿ. ಅಸ್ತ್ರ ಪ್ರಯೋಗ ಆದ್ರೆ ಅದು ಅಲ್ಲ, ಅದು ಹೊರತು ಬೇರೆ ದಾರಿ ಇದ್ರೆ ಅದು. ಔಚಿತ್ಯವನ್ನು ಚೆನ್ನಾಗಿ ಗಮನಿಸಿ ಒಟ್ಟಿನಲ್ಲಿ ನೀನು ಜಯಶಾಲಿಯಾಗಿ ಬರಬೇಕು. ಇದು ನನ್ನ ಅವರು ವೈಷ್ಣವನೇ ಇರಬಹುದು, ನಮಗೆ ಸಂಬಂಧ ಕ್ಷೇತ್ರದಲ್ಲಿ ಎಲ್ಲಿ ಬರ್ತದೆ ವೈಷ್ಣವನಾಗಿತ್ತು ಬರ್ತಾ ಇತ್ತು. ಈಗ ಬಂದಿರುವುದು ರಾವಣನ ಮಗನಾಗಿ ಯುದ್ಧಕ್ಕಾಗಿ. ಅಂದ ಮೇಲೆ ಅವನ ಬಗ್ಗೆ ವಿವೇಚನೆಯನ್ನು ಮಾಡುವಂತಹದ್ದು ನಮಗೇನು ಉಳಿಯುವುದಿಲ್ಲ. ಇದುವರೆಗೆ ಪರಾಕ್ರಮ ಏನು ತೋರಿಸಿದ್ದಾನೆ, ಅದಕ್ಕೆ ಪ್ರತಿಯಾಗಿ ನಾವು ಏನು ಮಾಡುವುದಕ್ಕೆ ಸಾಧ್ಯ? ಈ ನಿಟ್ಟಿನಲ್ಲಿ ಮಾತ್ರ ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ನನಗೆ ವಾನರಷ್ಟು ಯೋಗ್ಯತೆ ಅಲ್ಲ ಅಂತ ನಿನಗೆ ಗೊತ್ತಿದೆ. ನಮ್ಮ ವಾನರೆಲ್ಲ ಸೋತಿರಬಹುದು, ನನಗೆ ಅವನು ಗಣ್ಯ ಅಲ್ಲ ಅಂತ ನೀನು ತಿಳಿದ್ರೆ ಸಾಕು. ಅವನ ಪರಾಕ್ರಮ
ಅವನ ಯೋಗ್ಯತೆ ಏನಿದ್ರು ಸಹ ನನ್ನ ತಮ್ಮ ಲಕ್ಷ್ಮಣ ನೋಡಿಕೊಳ್ತಾನೆ ಎಂಬ ಭರವಸೆ ನಿನಗಿರಬೇಕು. ಆ ವಿಶ್ವಾಸದಿಂದ ನನಗೆ ಆಶೀರ್ವಾದ ಮಾಡಿಕೊಳ್ಳಿಸಬೇಕು ಅಷ್ಟೇ. ಅದು ವಿಜಯಶಾಲಿಯಾಗಿ ಶ್ರೇಷ್ಠನ ಹೌದು, ಅದಕ್ಕಾಗಿ ತಲೆದೂಗಿ ಮುದುಕರಿಸಿ ಅಲ್ಲರೇ ಅಯ್ಯ. ಏನು ಆದರೆ ಏನದು? ಆದರೆ ರಾಮಾನುಜನು ಅಲ್ಲ ಲಕ್ಷ್ಮಣಾಗ್ರಜನು, ಇದು ನನಗೆ ಸಂದೇಹ. ಯಾರು ನೀನು ಹೇಳು. ಈಗ ಆಶ್ಚರ್ಯವಾಗಿದೆ ನಿನ್ನ ಪ್ರಶ್ನೆ. ಯಾಕೆ? ಇದುವರೆಗೆ ನೀನು ಮಾಡಿದಂತಹ ಸಾಹಸದ ಕೆಲಸ ಏನಿದೆ ಅದು ನನ್ನನ್ನು ನಿನ್ನ ಎದುರಿಗೆ ತಂದಿದೆ. ಅಲ್ಲಿವರೆಗೆ ನೀನು ಭಟನೆ ಹೌದು, ಆದ್ರೆ ನಿನ್ನೆದುರಿಗೆ ನಾನು ಬಂದಾಗ ನಿನ್ನ ಭಟನನ್ನು ಸ್ಥಿರೀಕರಿಸುವುದಕ್ಕೆ, ನನ್ನ ಉತ್ತರವನ್ನು ಕೊಡುವುದಕ್ಕೆ, ಬಾಣಗಳ ಮೂಲಕ ಮಾತಾಡಿಸುವುದಕ್ಕೆ ಸಿದ್ಧನಾಗಲಿಲ್ಲ ನೀನು. ರಾಮನೋ ಲಕ್ಷ್ಮಣನೋ ಎಂಬ ಪ್ರಶ್ನೆ ಕೇಳ್ತಾ ಇದ್ದಿ. ಇದು ಇದುವರೆಗೆ ಯಾರೂ ಕೇಳಿದ ಪ್ರಶ್ನೆ ಅಲ್ಲ. ಬಹುಶಃ ಯಾರೂ ನಿನ್ನ ಹಾಗೆ ಇರಲಿಲ್ಲ ಅಂತ ನನಗೂ ಗೊತ್ತು. ನಿನ್ನದೊಂದು ಪ್ರತ್ಯೇಕವಾದಂತಹ ರೀತಿ. ಅದಕ್ಕೆ ರಾಮನೋ ಲಕ್ಷ್ಮಣನೋ ತಿಳಿಯುವಂತಹ ಕುತೂಹಲ. ನನಗೆ ಈ ಕುತೂಹಲದಲ್ಲಿ ಆಸಕ್ತಿಯೇ ಇಲ್ಲ. ನಿನ್ನ ಆಸಕ್ತಿಯನ್ನು ತಣಿಸಬೇಕು ಎಂಬ ಮನಸ್ಸಿನ ಇಚ್ಛೆಯೂ ಇಲ್ಲ. ನೀನು ರಾಮನೆಂದು ತಿಳಿಯುತ್ತೀಯೋ ನಾನೇ ರಾಮ, ಲಕ್ಷ್ಮಣನೆಂದು ನೀನು ನನ್ನನ್ನು ಮನಸ್ಸಿನಲ್ಲಿ ಭಾವಿಸ್ತೀಯೋ ಹಾಗೇ ನಾನು. ನಿನ್ನ ಭಾವನೆಗೆ ಬಿಟ್ಟ ಅಷ್ಟೇ ಉತ್ತರ. ಹಾಗಾದ್ರೆ ನನ್ನ ಪ್ರಶ್ನೆಯ ಹಿನ್ನೆಲೆಯೂ ಅದೇ. ಈ ಸಂಗ್ರಾಮವೇ ನನ್ನ ಬದುಕಿನದಕ್ಕೆ ಅಂತಾದ್ರೆ ಯಾವನಾದ್ರೆ ಏನಂತೆ, ಒಂದೋ ಸಾವು, ಇಲ್ಲದಿದ್ರೆ ಗೆಲುವು ಅಷ್ಟೇ. ನನಗೆ ಬೇರೊಂದು ಉದ್ದೇಶ ಇದೆ. ಏನೆಯದು? ಬಹಳ ಮೊದಲೇ ನಮ್ಮ ಆತ್ಮವನ್ನು ನಾವು ನಿವೇದಿಸಿ ಆಗಿ ಹೋಗಿದೆ. ಯಾರಿಗೂ? ಶ್ರೀರಾಮನಿಗೆ. ಆದ ಕಾರಣ ಸಂಕಲ್ಪದಲ್ಲಿ ನಿವೇದಿಸಿ ಆಗಿದೆ. ಆದರೆ ನೈವೇದ್ಯವನ್ನು ಕೈಗೊಳ್ಳಲಿಕ್ಕೆ ರಾಮ ಎದುರಿಗೆ ಬರಲಿಲ್ಲ. ಅವ ಬೇಕಾಗಿತ್ತು. ಮತ್ತೆ ಇದು ಯುದ್ಧ, ಆ ಎಣಿಕೆ ನಮಗಿಲ್ಲ. ಯಾವ ಎಣಿಕೆ? ಯುದ್ಧದಲ್ಲಿ ಜಯಿಸಬೇಕು ನಮ್ಮ ಎಣಿಕೆ ಅದು. ಅದಕ್ಕೆ ನಮಗೆ ಆತ್ಮನಿವೇದನೆ ಮಾಡಲಿಕ್ಕೆ, ತಲೆ ಕೊಡ್ಲಿಕ್ಕೆ ರಾಮ ಅಗತ್ಯ. ನೀನು ಆಗತಿ ಅಂತಾದ್ರೆ ತಲೆ ಕೊಡಬಹುದು, ನೀನು ಆಗದೆ ಹೋದ್ರೆ ನಿನ್ನ ತಲೆಗೆ ಬಿಟ್ಟು ಬಿದ್ದಿತ್ತು ಅಂತ ನಾನು ಎಚ್ಚರಿಸಿದ್ದ ಅಷ್ಟೇ. ನನ್ನೊಂದು ಸ್ವಾರಸ್ಯ ಕಾಣಿಸ್ತಾ ಇದೆ. ಏನು? ಆತ್ಮನಿವೇದನೆ ಮಾಡುವುದಕ್ಕೆ ಬಂದಿದ್ದು. ಇದುವರೆಗೆ ಬಂದವರೆಲ್ಲ ಸಾಯುವುದಕ್ಕೆ ಬಂದಿದ್ರು. ಈ ಭಾಷೆ ಒಬ್ಬರಲ್ಲೂ ಇರಲಿಲ್ಲ, ಈ ಭಾವನೆಯೂ ಇರಲಿಲ್ಲ. ಇರ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನಮ್ಮ ತಂದೆಯಂಥವ ನಮ್ಮ ತಂದೆ ಒಪ್ಪನೆ, ಅತಿಕಾಯನಂಥವನು ಅತಿಕಾಯ ಒಪ್ಪನೆ. ಕಾಯದಲ್ಲಿ ಮಾತ್ರ ಅತಿಯಿಲ್ಲ, ಮದುವಂತವೂ ಹೌದು. ಆದ್ರೆ ಒಂದು ಪ್ರಶ್ನೆ ಉಂಟು. ಏನು? ಆಡಳಿತ ಪ್ರಾಣಿಯಾಗಿ ಬಂದಿದ್ದೆ ನಾನು ನಿನ್ನೆದುರಿಗೆ ಅದಕ್ಕಾಗಿ ಬಂದಿದ್ದೇನೆ. ಮಾತಿನ ಸಿದ್ಧತೆ, ವಿವೇಚನೆ ಇದಕ್ಕೆ ನಾನು ಸಿದ್ಧನೇ ಇರಲಿಲ್ಲ. ನೀನು ಆತ್ಮನಿವೇದನೆ ಮಾಡ್ತೀನಿ ಅಂತ ಹೇಳಿದೆಯಲ್ಲ. ಈಗ ಬಾಣ ಹಿಡಿದ ಮೇಲೆ, ಯುದ್ಧಕ್ಕೆ ತೊಡಗಿದ ಮೇಲೆ ಆ ಯುದ್ಧ ಎಲ್ಲಿಯವರೆಗೆ ಮುಂದುವರೆದಿತ್ತು ನಿಮ್ಮದು? ಎಲ್ಲಿಯವರೆಗೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಇಲ್ಲವ ನಿಮ್ಮದು? ಆತ್ಮಹತ್ಯೆ ನಾನು ಮತ್ತೆ ನಮಗೆ ಗೊತ್ತುಂಟು ನೀವು ಜಗದದಿದೆ ಇವರು. ರಾಮಾನುಜನಾಗಿ ಹುಟ್ಟಿದವನಾಗಲಿ ಅಥವಾ ಲಕ್ಷ್ಮಣಾಗ್ರಜನಾಗಿ ಪ್ರಪಂಚದಲ್ಲಿ ಹುಟ್ಟಿದವನಾಗಲಿ, ಇದು ಅಭೇದ ತತ್ವ ಅಂತ ನಮ್ಗೆ ಗೊತ್ತು. ಯಾಕೆ ಅಂತಂದ್ರೆ ಒಬ್ಬನು ಶ್ರೀಹರಿ, ಮತ್ತೊಬ್ಬನು ಅನಂತ ಶೇಷ. ಸರಿಯಾದ ಗುರುಪಾಠ ಆಗಿದೆ ನಮಗೆ. ಗುರುವಿಗೆ ವಿಕಲ್ಪ ಇರಲಿಲ್ಲ. ವಿಕಲ್ಪ ಇದ್ದ ಗುರುಗಳಲ್ಲಿ ನಾವು ಹೋಗಿ ಕಲಿಯಲಿಲ್ಲ. ಅವನ ಗುರುವೇ ಆಗುವುದಿಲ್ಲ, ಲಘು ಅರ್ಥ. ಯಾಕೆ ಅಂತಂದ್ರೆ ಶೇಷ ಅಂದ್ರೆ ಏನು? ಅದು ಅಖಂಡವಾದದ್ದು. ಉಪನಿಷತ್ತಿನಲ್ಲಿ ಉಂಟು. ಪೂರ್ಣದಿಂದ ಪೂರ್ಣವೇ ಹುಟ್ಟಿ ಪೂರ್ಣವೇ ಉಳಿಯಿತು. ಆ ಪೂರ್ಣ ಶೇಷ ಅವನು ಅನಂತ. ಪರ್ಯಾಯದಿಂದ ಅವನೇ ನಾರಾಯಣ, ನಾರಾಯಣನೇ ಅನಂತ. ಒಬ್ಬನನ್ನು ನಾರಾಯಣ ಅಂತ ಹೇಳಿದ್ರು, ಮತ್ತೊಬ್ಬನನ್ನು ಅನಂತ ಅಂತ ಹೇಳಿದ್ರು. ಹೀಗಾಗಿ ಶೇಷನಿಗೂ ವಿಷ್ಣುವಿಗೂ ಅಭೇದ ನಮ್ಮಲ್ಲಿ. ಹಾಗಾಗಿಯೇ ನಾವು ಅನಂತನ ವ್ರತವನ್ನು ಮಾಡ್ತೇವೆ. ನಮಗೆ ಗೊತ್ತಿಲ್ವ ಲಕ್ಷ್ಮಣ ಯಾರು, ರಾಮ ಯಾರು ಅಂತ. ಅವನೇ ಇವನು, ಇವನೇ ಅವನು. ಆದರೆ ಪ್ರಪಂಚದಲ್ಲಿ ನೀವೇ ಈ ದ್ವೈತ ಮಾಡಿದ್ದು. ಅವ ಬೇರೆ ಇವ ಬೇರೆ. ಕೆಲವರು ಹುಚ್ಚು ಕಟ್ಟಿದ್ದಾರೆ. ನನ್ನ ಮಧ್ಯಮರಿಗೆ ಅಷ್ಟೇ ಸಾಕಾಗ್ತದೆ. ಆಗಲಿ, ಅವರು ಹುಚ್ಚರಾಗಿಯೇ ಇರಲಿ. ನಮ್ಮ ಅಪ್ಪನೂ ಹುಚ್ಚನಲ್ಲ, ಅಪ್ಪನ ಮಗ ನಾನು ಹುಚ್ಚನಲ್ಲ. ಏನು ಹೆಚ್ಚು, ಎಷ್ಟು ಹೆಚ್ಚು? ನೀವು ಏನು ಅಂತ ನಮ್ಮ ತಂದೆಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಯಾಕೆ ಅಂತಂದ್ರೆ ರಾವಣೇಶ್ವರನಿಗೆ ಒಂದೇ ಮುಖ ಅಲ್ಲ. ಬಾಕಿದ್ದವರೆಲ್ಲ ಹೇಳ್ತಾರಲ್ಲ ರಾವಣ ಅಂತವ ಇಂಥವ. ಅಯ್ಯ ಮಹನೀಯನೇ, ಕೈಲಾಸದ ಹೆಸರು ಕೇಳಿ ನಡುಗುವವರು ಕೆಲವರು.
ಆದ್ರೆ ಆ ಕೈಲಾಸ ಪ್ರಾಪ್ತಿ ಆಗಬೇಕು ಅಂತ ದುಡಿಯುವವರು ಕೆಲವರು. ಕೈಲಾಸ ಅಂದ್ರೆ ಏನು, ಅಲ್ಲಿ ಇರುವ ಧಾತುಗಳು ಏನು, ವೈಕುಂಠ ಅಂತಂದ್ರೆ ಏನು, ಅಲ್ಲಿ ಏನೆಲ್ಲ ಉಂಟು ಅಂತ ಪ್ರತ್ಯಕ್ಷ ಕಂಡು ಅನುಭವ ಮಾಡಿಕೊಂಡವರು ನಮ್ಮ ಅಪ್ಪ. ಮನೆಯೊಳಗೆ ಕೂತುಕೊಂಡು ಕೈಲಾಸ ಅಂತಂದ್ರೆ ಬೆಳ್ಳಿ ಬೆಟ್ಟ, ಬೆಳ್ಳಿಗೆ ಈಗ ಬೆಲೆ ಎಷ್ಟುಂಟು ಅಂತ ಹೇಳುವ ಜನ ಅಲ್ಲ. ಎಲ್ಲಿಯವರೆಗೂ ಒಬ್ಬರಿಗೆ ಹೋಗುವುದಕ್ಕೆ ಸಾಧ್ಯ ಅಲ್ಲಿಯವರೆಗೂ ಹೋದವರು ನಮ್ಮ ತಂದೆಯವರು. ಸತ್ಯಲೋಕ, ಕೈಲಾಸ, ವೈಕುಂಠ. ಆದ್ರೆ ನಮ್ಮ ತಂದೆಯವರು ಹೇಳ್ತಿದ್ರು ವೈಕುಂಠಕ್ಕೆ ಹೋಗಿದ್ದೆ, ಅವ ಕಾಣಲಿಕ್ಕೆ ಸಿಗಲಿಲ್ಲ. ಅಲ್ಲಿಯೇ ಕಾಣಬೇಕು ಅಂತ ಹೋದವರು. ಈ ಅನುಭವದ ಮುಂದೆ ಬಾಕಿದ್ದವರ ಗ್ರಂಥದ ಅನುಭವಕ್ಕೆ ಬೆಲೆಯನ್ನು ಹೇಳುದು. ಹಾಗಿರುವಾಗ ನಮ್ಗೆ ಗೊತ್ತುಂಟು ವೈಕುಂಠದ ಅಸ್ತಿತ್ವ, ಕೈಲಾಸದ ಅಸ್ತಿತ್ವ ಎಲ್ಲ. ಆದರೆ ನಮ್ಮ ಮಾರ್ಗ ಯಾವುದು? ಎಡಮಾರ್ಗ. ಯಾಕೆ? ಕುಲ ಪದ್ಧತಿಯನ್ನು ಬಿಡಬಹುದೇ? ನಾವು ಬಿಡಲಿಲ್ಲ, ನೀವು ಬಿಡಬಾರ್ದು. ಹಾಗಾಗಿ ಯಾವ ಕಾರಣಕ್ಕಾಗಿಯೂ ನಾವು ಹುಟ್ಟಿದ್ದೀವಿ ರಾಷ್ಟ್ರದ ಕುಲದಲ್ಲಿ. ಈ ಕುಲ ಪದ್ಧತಿ ಹೇಗೆ ಅಂತಂದ್ರೆ ಲೌಕಿಕರು ಹೇಳೋದುಂಟು, ನಿಮ್ಮದು ದೇವಕ್ರಿಯವೋ ಅಸುರ ಕ್ರಿಯವೋ. ಈ ಅಸುರ ಕ್ರಿಯೆ ಅಂದ್ರೆ ಏನರ್ಥ? ಮದ್ಯ, ಮಾಂಸ, ರಕ್ತ. ದೇವಕ್ರಿಯೆ ಅಂತಂದ್ರೆ ಏನು? ಎಲ್ಲ ಸಾತ್ವಿಕವಾದ ಹೂವು ಹಣ್ಣಾದರೂ ಅವರು ಕೆಲವು ಸಲ ಅವರು ಅದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿನಿಧಿ ಅಂತ ಬೇರೆ ಮಾಡ್ತಾರೆ. ಮಾಂಸಕ್ಕೆ ಮುದ್ದು, ರಕ್ತಕ್ಕೆ ಸುಣ್ಣ, ಅರಸಿನ ಪುಡಿ ಮಿಶ್ರಣವಾದದ್ದು ಸಂಕಲ್ಪ ರಕ್ತ ಅಂದ್ರೆ. ಹಾಗಾದ್ರೆ ಸಂಕಲ್ಪದಲ್ಲಿ ರಕ್ತ ಅದು ಮುಟ್ಟಿದ್ರೆ ಅಶುದ್ಧ, ಮನಸ್ಸಿನಲ್ಲಿದ್ದರೆ ಅಶುದ್ಧ ಅಲ್ಲ. ಈ ರೀತಿ ನಾವು ಆ ರೀತಿಯನ್ನು ಮಾಡೋದಿಲ್ಲ. ನಾವು ಏನಾಗಿ ಹುಟ್ಟಿದ್ದೇವೆ? ರಕ್ತ ಅಂದ್ರೆ ರಕ್ತವೇ, ರಕ್ತ, ಮಾಂಸವೇ. ಹಾಗಾಗಿ ಆ ಹರಿಗೆ ನಾವು ಸಾಗುವವರೇ. ಕುಲ ಪದ್ಧತಿಯನ್ನು ಬಿಡಬಹುದೇ? ಹಾಗಾಗಿ ನೀವು ಅಧಿದೈವ ದೈವ ಅಂತಲೇ ತಿಳಿದು ನಾವು ಸರಳ ಮುಖದಲ್ಲಿ ಪೂಜೆ ಮಾಡುವುದು. ಸರಳವಾಗಿ ಅಲ್ಲ, ಸರಳ ಅಲ್ಲ, ಈ ಸರಳ ಮುಖ ತೋರಿಸ್ತಾ ಇದ್ದೀವಿ. ಹೌದು, ಪೂಜೆ ಮಾಡುವುದು ಆತ್ಮನಿವೇದಕರು ಅಂತ ಹೇಳಿದ್ನಲ್ಲ. ಆದ್ದರಿಂದ ನಾವು ಮಾಡುವ ಈ ಸರಳ ಮಾರ್ಗ ಅಲ್ಲ, ಈ ಸರಳ ಪೂಜೆಯನ್ನು ಆ ದೇವರಾಗಿ ನೀವು ಕೈಗೊಂಡು ನಮಗೆ ಪ್ರಸಾದ ಕೊಡಬೇಕಾಗಿದೆ. ತಿಳಿತಲ್ಲ, ಈ ಕೆಲವು ಪ್ರಾಣಿಗಳಿದ್ದಾರೆ, ಯಜಮಾನಲ್ಲಿ ಅವರು ಪ್ರೀತಿ ತೋರಿಸುವುದು ಪರೀಕ್ಷೆ. ಯಾಕೆ? ಬೇರೆ ತಿಳಿದಲ್ಲ, 5 ಉಗುರುಗಳು ಇರುವ ಪ್ರಾಣಿಗಳ ಹಾಗೆ. ಇನ್ನು ಕೆಲವಾಗಲ್ಲ ನೆಕ್ಕಿ, ಕೆಲವಾಗಲ್ಲ ಗಟ್ಟಿ. ಅದು ಜಾತಿಗಳು, ಅದನ್ನು ಒಳಗಿರುವುದು ಪ್ರೀತಿ. ಇದನ್ನು ತಿಳಿದವರು ನೀವು ಎಂಬ ಸಂಕಲ್ಪದಿಂದ ಇದು ಕಾಣುವವರ ಕಣ್ಣಿಗೆ ಇದು ಬಾಣವಾದವು. ಇದರ ಒಳಗಿದ್ದಂತಹ ತತ್ವಾಸಕ್ತಿ ಅಂಜಲಿಬದ್ಧವಾದದ್ದು. ಷೋಡಶ ಉಪಚಾರ ಅಂತ ನಾವು ಕೇಳಿದ್ದೇವೆ. 16 ಬಾಣಗಳನ್ನು ನಾನು ಎಸೆಯುತ್ತಾ ಇದ್ದೇನೆ ನಿನ್ನ ಮೈ ಮೇಲೆ. ಇದು ಒಂದೊಂದು ತರದ ಉಪಚಾರ. ಅದನ್ನು ಬಿಡಿಸಿ ಹೇಳಬೇಕಾದಿಲ್ಲ ಇಲ್ಲ. ಆದ ಕಾರಣ 16 ಬಾಣಗಳ ಕೊನೆಗೆ ಹೇಳೋದು ಜ್ಞಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಬಿಟ್ಟಿದ್ದೇನೆ. ನಾನು ಖಂಡಿತ ಇದನ್ನು ನಿರೀಕ್ಷೆ ಮಾಡಿದ್ದೀನಿ. ಅಧಿಕಾರಿಯ ಬಗ್ಗೆ ವಿಭೀಷಣ ಏನು ವರ್ಣನೆಯನ್ನು ಮಾಡಿದನು, ಅದು ಅಧಿಕಾರಿಯ ಬಗ್ಗೆ ಅವರಿಗಿರುವಂತಹ ಪ್ರೀತಿಯಿಂದ ಬಂದ ಮಾತುಗಳು ಅಂತ ಗ್ರಹಿಸಿದ್ದಾಗ. ಈಗ ನೋಡಿದ್ರೆ ಹಾಗಲ್ಲ, ಯುದ್ಧಕ್ಕಾಗಿ ಬಂದಿದ್ದಾರೆ, ಅಸುರನಾಗಿ ಇದ್ದಾನೆ, ಅಸುರನ ಮಗನಾಗಿ ನಡೆಯುತ್ತಾ ಇದ್ದಾನೆ. ಆದರೂ ಅಂತರವನ್ನು ಬಿಚ್ಚಿ ತೋರಿಸಿದಂತಹ ರೀತಿ ನೋಡಬಾರ್ದು. ಒಂದೊಂದು ಬಾಣವು ಸಹ ನನ್ನ ಸತ್ಯ ಪ್ರತೀಕ ಅಂತ ಏನವನ್ನು ಹೇಳಿದನೋ ಅದನ್ನು ನಾನು ಅಂಗೀಕರಿಸಿದ ಬೇರೆ ಮಾರ್ಗ ಇಲ್ಲ. ವಸ್ತುಗಳನ್ನು ತಂದು ಆ ಮೂಲಕ ಷೋಡಶೋಪಚಾರ ಪೂಜೆಯನ್ನು ಮಾಡುವುದಿದ್ರೆ ಆ ಮಾತೇ ಬೇರೆ. ಬಾಣಗಳಿಂದಲೇ 16 ವಿಧದ ಪೂಜೆಯನ್ನು ಮಾಡಿದ್ದಾನೆ ಅಂತ ಆದ್ರೆ ಈ ಪೂಜೆ ಸ್ವೀಕಾರಾರ್ಹ ಅಂತ ನಾವು ಒಪ್ಪಿಕೊಳ್ಳೇಬೇಕು. ನೀವು ಜಗದಧಿ ದೈವ ಅಂತ ಹೇಳಿದ್ದಾರೆ, ಅವನ ಶ್ರದ್ಧೆ ಹಾಗಿದ್ರೆ ನಾನು ಅದಲ್ಲ ಅಂತ ಪಲಾಯನ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಏನು ಅವನು ಕಾಣ್ತಾ ಇದ್ದಾನೋ ಅದಕ್ಕೆ ಸರಿಯಾಗಿ ನಾವು ಸ್ಪಂದಿಸಬೇಕಾಗುತ್ತೆ. ಆಗ ಮಾತ್ರ ಅವನಿಗೆ ತಕ್ಕ ದೈವತ್ವದ ಯೋಗ್ಯತೆಯಿಂದ ನಾವು ಇದ್ದೇವೆ ಅಂತ ಅವನಿಗೂ ಅನಿಸಿಕೆ ಆಗುವುದು. ಆದ್ರಿಂದಲೇ ಬಿಟ್ಟಂತಹ ಎಲ್ಲ ಬಾಣಗಳನ್ನು ಮೈಯಲ್ಲಿ ಧರಿಸಿದ್ದೇನೆ. ಅಸಂವಾದಂತಹ ಯೋಗ್ಯತೆ, ಇದನ್ನು ಮನಸ್ಸಿನಲ್ಲಿ ಗ್ರಹಿಸುವುದಲ್ಲ, ಬಾಯಿ ಬಿಟ್ಟು ಹೇಳಬೇಕು, ಮೆಚ್ಚುಗೆಯ ಮಾತಾಡಿ ಹೇಳಬೇಕು.
ನಿನ್ನವರ ಬಗ್ಗೆ ನಿನ್ನ ವಂಶದವರ ಬಗ್ಗೆ ನನಗಿದ್ದಂತಹ ಸಿದ್ಧಾಂತವನ್ನೇ ಬುಡಮೇಲು ಮಾಡಿಬಿಟ್ಟಿದ್ದಾರೆ. ರಾಷ್ಟ್ರದ ಬಗ್ಗೆ ನಾನು ಆಳವಾಗಿ ಯಾವತ್ತೂ ಯೋಚಿಸುವುದಲ್ಲ. ಯೋಚಿಸುವುದಕ್ಕಲ್ಲಿ ಏನುಂಟು ಅಂತಲೇ ನಾನು ಗ್ರಹಿಸಿದ್ದು. ಒಬ್ಬ ವಿಭೀಷಣ ಬಿಟ್ಟರೆ ಇಂತಹ ಒಬ್ಬ ಅಮೂಲ್ಯವಾದಂತಹ ಯೋಚನೆಯಿಂದ ಕೂಡಿದ ವ್ಯಕ್ತಿ ಇರಬಹುದು ಅಂತ ನಾನು ಗ್ರಹಿಸುವನೇ ಅಲ್ಲ. ನಿನ್ನ ಈ ವ್ಯವಹಾರ ಇದೆ ನೋಡು, ಈ ಸರಳವಾದಂತಹ ಭಕ್ತಿ, ಸರಳ ಮೂಲಕ ತೋರಿಸಿದಂತಹ ಭಕ್ತಿ, ಇದು ನಿನ್ನ ಯೋಗ್ಯತೆಯನ್ನು ಅಭಿವ್ಯಕ್ತ ಮಾಡಿಬಿಟ್ಟಿದೆ. ನಿನಗೆ ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟಿದೆ. ಕೈಲಾಸ ಪ್ರಸ್ತಾಪ ಮಾಡಿದ ನೀನು ನಾವು ಕಥೆ ಕೇಳಿದ್ದೇವೆ. ನಿಮ್ಮಪ್ಪ ಕೈಲಾಸವನ್ನು ಎತ್ತುವಲ್ಲಿ ಪರಾಕ್ರಮವನ್ನೇ ಪ್ರಕಟ ಮಾಡಿದ. ಸೋಲುಂಟಾದಾಗ ಭಕ್ತಿಯಿಂದ ಭಜನೆ ಮಾಡಿದ. ಅವನಾದರೂ ಇಷ್ಟು ತೋರಿಸಿದ್ದಾನೆ ಅಂತ ನನಗೆ ಅನಿಸುವುದಿಲ್ಲ. ಯುದ್ಧಕ್ಕಾಗಿ ಬಂದಂತಹ ನೀವು ಬೇರೆ ಯಾವ ಪರಿಕರವನ್ನು ಆಶ್ರಯಿಸದೆ, ಯುದ್ಧದ ಧರ್ಮವನ್ನು ಮೀರದೆ ಒಂದೊಂದು ಬಾಣವನ್ನು ಪ್ರಯೋಗ ಮಾಡಿದಾಗ ನಾನು ಕೊಚ್ಚದೆ ಧರಿಸಿದ್ದು ಯಾಕೆ ಗೊತ್ತೇ? ನಿಮ್ಮದಾದಂತಹ ಭಕ್ತಿ ನಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಉಂಟಾಗಿದೆ. ಈ ಕೌಶಲ್ಯ ಎಲ್ಲಿ ಸಾಧ್ಯ? ಯಾರಿಗೆ ಸಾಧ್ಯ? 16 ಸ್ಥಾನಗಳನ್ನು ಗುರುತಿಸಿ 16 ಯೋಗ್ಯತೆಯನ್ನು ಪ್ರತಿನಿಧೀಕರಿಸಿ ಬಾಣ ಪ್ರಯೋಗ ಮಾಡಿದಂತಹ ನಿನ್ನದಾದಂತಹ ಈ ಕೌಶಲ್ಯದ ಮುಂಭಾಗದಲ್ಲಿ ನಾನು ಮೂಕನಾಗಿದ್ದೇನೆ, ವಿಸ್ಮಿತನಾಗಿದ್ದೇನೆ, ನಿನ್ನನ್ನು ಮೆಚ್ಚಿ ಕೊಂಡಾಡ್ತಾ ಇದ್ದೇನೆ. ನಿನಗೇನೆ ರಾಕ್ಷಸರಲ್ಲಿ ಬೇರೆ ಯಾರೂ ಇಲ್ಲ. ಇದು ಬಣ್ಣದ ಮಾತಲ್ಲ, ಹೊಗಳಿಕೆಯ ಮಾತಲ್ಲ, ರಘುರಾಮನ ಪಾದದಾಣೆಯ. ಅಯ್ಯ, ಏನು ಲಕ್ಷ್ಮಣನಾದ ನಿನ್ನಲ್ಲಿ ರಾಮನ ಆವೇಶವನ್ನು ಆವಾಹಿಸಿ ಲಕ್ಷ್ಮಣನಾದರೂ ಕೂಡ ರಾಮಾಂತರ್ಗತನೆ ಅಂತ ಸಂಕಲ್ಪಿಸಿ ಎರಡಲ್ಲ ಒಂದೇ ಎಂಬ ಅದ್ವೈತ ಲಕ್ಷ್ಯವನ್ನು ಇರಿಸಿ ಷೋಡಶ ಉಪಚಾರ ಪೂಜೆಯನ್ನು ಮಾಡಿದೆ ನಾನು ಬಾಣದ ಮೂಲಕ. ಮೊದಲೇ ನೀನು ಹೇಳಿದ್ದಿ, ಏನು ಹೇಳಿರ್ತೀಯೋ ಹಾಗೆ ಹೌದಲ್ಲ? ಹಾಗಾದ್ರೆ ಭಾವನೆಗೆ ಹೊರತು ಅದಕ್ಕಲ್ಲ. ಅಲ್ಲ, ಒಳ್ಳೆಯದು. ನನ್ನ ಸಿದ್ಧಾಂತಕ್ಕೆ ನೀನು ಮುದ್ರೆ ಹಾಕಿದಾಗ ನಿಜವಾಗಿ ಅದಿ ಪಡಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿ ಉಂಟು ಎಂಬುದು ನಿನ್ನ ಪ್ರಶ್ನೆ. ಬೇಕಾಗ್ತದೆ. ಯಾಕೆ ಅಂತಂದ್ರೆ ಕೈ ಹಿಡಿದಂತಹ ಪತಿ ಪ್ರಬುದ್ಧನಾದರೆ ಸಾಲದು, ಇವಳು ಹಿಂಗೂ ಸಾಗಬೇಕು. ಕೆಲವರು ದೇವರನ್ನು ನೋಡ್ತಾರೆ, ಹೇ ದೇವರೇ, ನನ್ನ ಬಗ್ಗೆ ದೇವರಿಗೆ ದಯ ಬರಲಿಲ್ಲ. ದೇವರಿಗೆ ದಯ ಬಂದದ್ದು ಹೌದು, ಮಾಡೋದಕ್ಕೆ ಪಾತ್ರ ಇಲ್ಲ. ಏನು ಮಾಡೋಣ? 8 ವರ್ಷದ ಹುಡುಗಿಗೆ ತಾಲಿ ಕಟ್ಟಿದ ಮಾತ್ರಕ್ಕೆ ಮಕ್ಕಳಾಯಿತು ಅಂತ ಕೇಳೋದು ಸಂಕಲ್ಪ ಹೌದು. ಧರ್ಮ ಸಂಪತ್ ಪ್ರಜಾಸಿದ್ಧಿ ಅಂತ ಆಗ್ಲಿಲ್ಲ ಅಂತಂದ್ರೆ ಇವಳು ಪ್ರೌಢಿ ಆಗ್ಲಿಲ್ಲ ಅಂತ ಗೊತ್ತಾಯ್ತು ನನಗೆ. ಅದನ್ನು ಪಡೆಯುವ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತ ನಿನ್ನ ಪ್ರಶ್ನೆ. ನೀನು ಹೇಗೆ ತಿಳಿಯುತ್ತೀಯೋ ಹಾಗೆ, ನೀನು ಏನು ಬಯಸ್ತೀಯೋ ಹಾಗೆ ಆ ಪ್ರಬುದ್ಧತೆಯನ್ನು ನಾನು ತೋರಿಸುವುದಕ್ಕಾಗಿ ಬಾಣ ಬಿಟ್ಟದ್ದರೆ ನಾನು ಪ್ರಬುದ್ಧತೆ ಉಂಟು ಅಂತ ಒಪ್ಪಿಕೊಂಡು ಉಂಟಲ್ಲ, ಪಡೆಯುವುದಕ್ಕೆ ಅರ್ಹತೆ ಉಂಟಲ್ಲ. ಹಾಗಾದ್ರೆ ಒಂದೇ ಮಾತಿನಲ್ಲಿ ಮುಗಿಸ್ತೇನೆ. ಏನು? ಕಾಲಾತಿಕ್ರಮಣ ಅನ್ನೋದು ದೋಷ, ಹೌದಲ್ಲ? ಆದ ಕಾರಣ ಬಹಳಷ್ಟು ಕಾಲವನ್ನು ಇನ್ನು ಕಳೆಯಲಾಗದು. ಕಾರಣ ಬಾಕಿದ್ದವರು ಏನಾದರೂ ಹೇಳಲಿ, ಅದಕ್ಕೆ ಬೇಕಾಗಿ ಮೆಚ್ಚಿದ್ದ ಹೌದಲ್ಲ? ನನ್ನ ಭಾವನೆಗೆ ಅನುಸರಿಸಿಕೊಂಡು ನಾನು ಏನನ್ನು ಉದ್ದೇಶಿಸಿದ್ದೇನೋ ಅದು ನನಗೆ ಸಿಗ್ತದಲ್ಲ, ಅಲ್ಲಿ ಸಿಗ್ತದೆ ತಾನೆ. ನಿನ್ನದನ್ನು ಬದುಕು ಮೊದಲು ನಾನು ಹೆಸರಿಟ್ಟು ಬಾಳಮೆ ಆದರು, ನಿನ್ನ ಮೈಗಳು ಸಾಗಿಲು, ಗಾಯದಿಂದ ರಕ್ತ ಸೋರಿಲು ನಿನಗೆ ಸಿಟ್ಟು ಬರಲಿಲ್ಲ. ಇಲ್ಲ. ಯಾಕೆ? ಕ್ರೂರ ಆಕೃತಿ ಅದಕ್ಕೆ ಮಾತ್ರ ಇರುವುದು, ಒಳಗಿದ್ದದ್ದು ಸಾತ್ವಿಕ ಸರಳವಾದ ಭಕ್ತಿ ನನ್ನ ಶ್ರದ್ಧೆ. ಹಾಗಾದ್ರೆ ನನ್ನ ಪೂಜೆಗೆ ನಮಗೆ ಪ್ರಸಾದ ಸಿಗಬೇಕಾಗಿದ್ರೆ ಏನು ಮಾಡಬೇಕು? ದೊಡ್ಡವರು ಹೇಳಿದ್ದಾರೆ, ಪರಮಾತ್ಮನನ್ನು ಕೆಣಕದೆ ಕೆದಕದೆ ಕೈಮೈಗೆ ಸಿಕ್ಕೋದಿಲ್ಲ. ಬ್ರಹ್ಮಾಸ್ತ್ರವಾಗಿ ಅಭಿಮಂತ್ರಿಸಿದ್ದೇನೆ. ಶ್ರೀರಾಮಚಂದ್ರನ ಮೂರ್ತಿಯನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಯಾವ ರಾಮನನ್ನು ಸೇರಬೇಕು ಅಂತ ಇವನಿಗೆ ಸಂಕಲ್ಪ ಇದೆಯೋ ಆ ರಾಮ ಇವನನ್ನು ಸೇರಿಸಿಕೊಳ್ಳುವುದಿದ್ದರೆ ನಾನು ಯಾಕೆ ಕಡ್ಡವಾಗಬೇಕು? ನನಗಾದಂತಹ ನೋವಿಗೆ ನನಗೆ ಬಾಳ ಬಿಟ್ಟು ಎಚ್ಚರಿಸಿದ್ದಕ್ಕೆ ನಾನು ಹೆಚ್ಚು ಪ್ರತಿಕಾರ ಮಾಡ್ತೀನಿ. ಈಗ ನನಗೆ ಎಚ್ಚರಿಕೆಯನ್ನು ಹುಟ್ಟಿದ್ದೇನೆ. ಬೇಡಿದರೆ ಎಲ್ಲಿಯೂ ಸಿಕ್ಕುವುದಿಲ್ಲ, ಬೇಡುವವರಿಗೆ ಗಾಳಿಯೂ ಬೀಸುವುದಿಲ್ಲ. ಯಾಕೆ ಗಂಟು ಬಿದ್ದಾನು ಅಂತ ಹೇಳಿದ್ರೆ, ಆದ್ರಿಂದಲೇ ನಮ್ಮ ಶಾಸ್ತ್ರಕಾರರು ಹೇಳಿದ್ದು ದೇವರನ್ನೂ ಜಯಿಸಬೇಕು, ಮೋಕ್ಷವನ್ನು ಜಯಿಸಿಕೊಳ್ಳಬೇಕು. ಭಿಕ್ಷೆ ಅಲ್ಲ ಅದು. ಆದ್ರೆ ಕೆಲವರು ಹೇಳ್ತಾರೆ ಬೇಡಿದರೆ ಕೊಡ್ತಾನೆ ದೇವರು, ಬೇಡಿದರೆ ದೇವರು ಕೊಡ್ತಾನೆ ಅಂತಂದ್ರೆ ದೇವರು ಕೂಡ ಒಬ್ಬ ದೊಡ್ಡ ಬಂಡವಾಳಗಾರ ಅಂತ ಆಯ್ತು. ಅದು ಊರಿನಲ್ಲಿಯೂ ಕೊಡ್ತಾರೆ. ಸ್ವಾಮಿ ನೀವು ದೊಡ್ಡವರು, ನಿಮ್ಮನ್ನೇ ನಂಬಿ ಬಂದಿದ್ದೇನೆ ಅಂತ ಹೇಳಿದ್ರೆ ಏನ್ ಬೇಕೀಗ ನಿನಗೆ? ಮೋಕ್ಷ ಅನ್ನೋದು ಆಗೋದು, ಪಡೆಯೋದು, ಮೋಕ್ಷ ಸಿದ್ಧಿ, ಮೋಕ್ಷ ಪ್ರಾಪ್ತಿ ಅಂದ್ರೆ ನಾನೇ ಸೂರ್ಯಗೊಳ್ಳೋದು ಅಂತ ಅರ್ಥ. ತಾಯಿಗೆ ಬೆಟ್ಟಿಗೆ ದಿಗದ ಕೈಯು ತಾಯಿ ಹತ್ರವೇ ಉಂಟು. ಮೀಸೆ ಬಂದ ಮಗ
ಆ ಬೀಗದ ಕೈಯನ್ನು ಎಳ್ಕೊಂಡು ಪೆಟ್ಟಿಗೆಯಲ್ಲಿ ತಂದು ತಗೊಳ್ಬೇಕು ಯಜಮಾನಿಗೆ. ಅವ ನಿನ್ನ ವಕ್ಷವನ್ನೇ ಗುರಿಯಾಗಿಟ್ಟು ಹೊಡುತ್ತೇನೆ. ಆಗ